ಕನ್ನಡ ನಾಡಿನಲ್ಲಿತ್ಕೊಂಡು ಮತ್ತೆ ಮತ್ತೆ ಕನ್ನಡಿಗರ ಸ್ವಾಭಿಮಾನ ಕೆಣಕುವಂತಹ ಕೆಲಸ ಆಗ್ತಾ ಇದೆ. ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದೆ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ ಒಂದು. ಕೋರಮಂಗಲದ GS ಸೂಟ್ಸ್ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡುವಂತಹ ಕೆಲಸ ಆಗಿದೆ. ಹೋಟೆಲ್ನ ಸಿಬ್ಬಂದಿ ಮ್ಯಾನೇಜರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಡಿವಾಳ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಅಸ್ಸಾಂ ಮೂಲದ ಸಿಬ್ಬಂದಿ ಅಬ್ದುಲ್ ಸಮಾದ್, ಹೋಟೆಲ್ನ ಮ್ಯಾನೇಜರ್ ಕೇರಳ ಮೂಲದ ನೌಶಾದ್, ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋಟೆಲ್ ವಿರುದ್ಧ FIR ದಾಖಲಿಸುವಂತಹ ಕೆಲಸ ಕೂಡ ಆಗಿದೆ. ಮತ್ತೆ ಮತ್ತೆ ಕನ್ನಡಿಗರನ್ನ ಕೆಣಕುವಂತಹ ಕೆಲಸ ಆಗ್ತಾ ಇದೆ. ಈ ಹಿಂದೆ ಕನ್ನಡಿಗರನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ಸೋನು ನಿಗಮ್ ಹೆಂಗ ಪೆಟ್ಟು ತಿಂದ್ರು ಅನ್ನೋದನ್ನ ನೋಡಿದ್ರು. ಅದಾದ ಮೇಲೂ ಕೂಡ ಒಂದಿಷ್ಟು ಕನ್ನಡ ದ್ರೋಹಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ನೋಡಿ, ಈಗ ಖಾಸಗಿ ಹೋಟೆಲ್ ಒಂದು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವಂತಹ ಕೆಲಸ ಮಾಡಿದೆ. ಡಿಸ್ಪ್ಲೇ ಬೋರ್ಡ್ನಲ್ಲಿ ಅವಹೇಳನಕಾರಿ ಪದವನ್ನು ಬಳಸುವ ಮೂಲಕ ಕನ್ನಡಿಗರಿಗೆ ಅವಮಾನವನ್ನ ಮಾಡಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವಂಥ ಹೋಟೆಲ್ ಒಂದರಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಹೋಟೆಲ್ ಬಳಿ ಇದ್ದೇನೆ. ಇದು GS ಶೂಟ್ಸ್ ಅನ್ನುವಂಥ ಹೋಟೆಲಲ್ಲಿ ನಿನ್ನೆ ಡಿಸ್ಪ್ಲೇ ಹಾಕುವಂಥ ಸಂದರ್ಭದಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡುವಂಥ ಒಂದಷ್ಟು ಪದಗಳನ್ನು ಬಳಸಿ ಆ ಡಿಸ್ಪ್ಲೇಯಲ್ಲಿ ಮಾಡಿರುವಂಥ ವಿಜುವಲ್ಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಹಾಗಾಗಿ ಹೋಟೆಲ್ನ ನಡೆಯ ವಿರುದ್ಧ ಈಗಾಗಲೇ ಸಾಕಷ್ಟು ಕನ್ನಡಿಗರಿಗೂ ಕೆರಳಿರುವಂಥದ್ದು. ಹಾಗಾಗಿ ಘಟನೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದ್ದು ಮಡಿವಾಳ ಪೊಲೀಸರು ಬಂದು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈ ಹೋಟೆಲ್ ಒಂದರಲ್ಲಿ ಇಲ್ಲಿ ಡಿಸ್ಪ್ಲೇ ಅಳವಡಿಸ್ತಾರೆ. ಆ ಡಿಸ್ಪ್ಲೇಯಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡುವಂಥ ಒಂದು ಪದಗಳನ್ನು ಬಳಕೆ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡ್ತಿದ್ರು ಅನ್ನುವಂಥದ್ದನ್ನು ವಿಡಿಯೋ ಮಾಡಿ ವೈರಲ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಹೋಟೆಲ್ನ ಮ್ಯಾನೇಜರ್ಗೂ ಕೂಡ ವಶಪಡಿಸಿಕೊಂಡು ತನಿಖೆಯನ್ನು ಮಾಡುವ ಕೆಲಸವನ್ನು ಈಗ ಮಡಿವಾಳ ಪೊಲೀಸರು ಮಾಡ್ತಾ ಇರುವಂಥದ್ದು. ಆದರೆ ಕನ್ನಡಿಗರಿಗೆ ಅಪಮಾನ ಮಾಡಿರುವಂಥ ಹೋಟೆಲ್ನ ನಡೆಯನ್ನು ಸಾಕಷ್ಟು ಉಗ್ರವಾಗಿ ಖಂಡಿಸುವ ಕೆಲಸವನ್ನು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಿಗರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಹೋಟೆಲ್ನಲ್ಲಿ ಅಳವಡಿಸಿದಂಥ ಡಿಸ್ಪ್ಲೇಯನ್ನು ಸೀಜ್ ಮಾಡಿಕೊಂಡು ಮ್ಯಾನೇಜರನ್ನು ವಶಕ್ಕೆ ಪಡೆದು ಯಾವ ಕಾರಣಕ್ಕಾಗಿ ಈ ಅಚಾನಕ್ ಆಗಿದೆಯಾ ಏನು ಅನ್ನುವಂಥದ್ದನ್ನು ತನಿಖೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರೆದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತು ಓನರು ಫಾರಿನ್ದಲ್ಲಿರೋದಂತ ಗೊತ್ತಾಗಿದೆ. ಮತ್ತು ಬೇರೆಯವ್ರ ಅದ್ರಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ.